ಬಂಧುಗಳೇ, ನಮಸ್ಕಾರಗಳು. ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವ ಮಾತನಾಡ್ತಾ ಇದ್ದೀನಿ. ನಿನ್ನೆ ಅಂದರೆ 26ನೇ ತಾರೀಕಿನ ದಿವಸ ನಡೆದಿರ್ತಕ್ಕಂಥ ಗಂಗಾವತಿಯ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಶೀರ್ಷಿಕೆಯಲ್ಲಿ ಕೆಲವೊಂದು ಮಾತುಗಳನ್ನು ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರಲ್ಲಿ ಹೇಳಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಮತ್ತು ನಮ್ಮ ಗಂಗಾವತಿ 35 ವಾರ್ಡ್ಗಳಲ್ಲಿ ಇರ್ತಕ್ಕಂಥ ನಮ್ಮ ಮತದಾರ ಬಾಂಧವರಲ್ಲಿ ಸಹಿತ ಈ ವಿಷಯವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಕೆಲವೊಂದು ಪೇಪರ್ದಲ್ಲಿ, ಉದಾಹರಣೆಗೆ ಸಮರ್ಥವಾಣಿ ಪೇಪರ್ದಲ್ಲಿ ಒಂದು ಪ್ಯಾರ ಅವ್ರು ಬರೆದಿದ್ದಾರೆ. ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ 9 ಜನ ಕಾಂಗ್ರೆಸ್ ನಗರಸಭೆ ಸದಸ್ಯರುಗಳು ಇಕ್ಬಾಲ್ ಅನ್ಸಾರಿಯೊಂದಿಗೆ ಮುನಿಸಿಕೊಂಡು, ಅವ್ರು ಬಡಿಸಿರ್ತಕ್ಕಂಥ ಪದ ಮುನಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ನನ್ನ ಜೊತೆಗೆ ಮುನಿಸ್ಕೊಂಡು ಹೋಗಲಿಲ್ಲ. ಯಾರೂ ಸಹಿತ ನನಗೆ ಮುನ್ನಿಸ್ಕೊಂಡು ಹೋಗುವಂತೆ ಆ ಕೆಲಸ ನಾನೇನು ಮಾಡಿರಂಗಿಲ್ಲ. ಯಾರಿಗೂ ನನ್ನ ಹತ್ರ ಲಾಭ ಸಿಗೋದಿಲ್ಲ ಅಂಥವ್ರೇನಪ್ಪ ಅಂದರೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಹಿಂದೆ ನಡೆದಿರ್ತಕ್ಕಂಥ MLA ಚುನಾವಣೆಯಲ್ಲಿ KRPPಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ರೆಡ್ಡಿ, ಆತನ ಹತ್ರ ದುಡ್ಡಿದೆ, ದುಡ್ಡು ಕಿತ್ಕೋಬೇಕು, ಲೂಟಿ ಮಾಡಬೇಕು ಅಂಥೇಳಿ ಈ ಸದಸ್ಯರುಗಳು ದುಡ್ಡಿನಗೋಸ್ಕರ ದುಡ್ಡು ತಗೊಂಡಿದ್ದಾರೆ. ದುಡ್ಡು ತಗೊಂಡ ಮೇಲೆ ಇಲ್ಲಿಂದ ಕಾಲು ಕಿತ್ತಿದ್ದಾರೆ. ಇದು ಓಪನ್ ಸೀಕ್ರೆಟ್, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಮಾಧ್ಯಮದವರು ಈ ರೀತಿ ಬರೀಬಾರ್ದು, ಮುನಿಸ್ಕೊಂಡು ಹೋಗಿದ್ದಾರೆ ಅಂತೇಳಿ. ಓಪನ್ ಆಗಿ ಬರೀರಿ, ದುಡ್ಡು ತಗೊಂಡು ಹೋಗಿದ್ದಾರೆ ಅಂತೇಳ್ಬಿಟ್ಟು. ಯಾಕಂದರೆ ನೀವು BJP ಪರವಾಗಿದ್ದೀರಾ ಮಾಧ್ಯಮದವರು ಅಂತ ನಗರಸಭೆ ಸದಸ್ಯರು ದುಡ್ಡು ತಗೊಂಡು ಹೋಗಿದ್ದಾರೆ ಅನ್ನೋ ಬದಲಾಗಿ ಮುನಿಸಿಕೊಂಡು ಹೋಗಿದ್ದಾರೆ ಅಂಥೇಳಿ ಬರಿಬಾರ್ದು. ಎರಡನೇದಾಗಿ, ಬೇರೆ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ, ನಗರಸಭೆಯಲ್ಲಿ ಕಮಲ ಅರಳಿದೆ ಅಂಥೇಳಿ ಬರೆದಿದ್ದಾರೆ. ನಾವು ಶಸ್ತ್ರಗಳನ್ನು ಕೆಳಗೆ ಹಾಕಿ ನಾವು ಸರೆಂಡರ್ ಆಗಿಲ್ಲ. ಕೆಲವರು ಬರೆದಿದ್ದಾರೆ ಪ್ರಜಾಪರ್ವದಲ್ಲಿ, ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ಸಿನ ಮುಖಂಡರುಗಳು ಶಸ್ತ್ರಗಳನ್ನು ಕೆಳಗಡೆ ಹಾಕಿ ಸರೆಂಡರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಶೀರ್ಷಿಕೆ ನೋಡಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಾವು ಶಸ್ತ್ರಗಳನ್ನು ಕೆಳಗಡೆ ಹಾಕಿಲ್ಲ. ಇದು ತೋಳಬಲದ ಯುದ್ಧ ಅಲ್ಲ, ಇದು ಬುದ್ಧಿಬಲದ ಯುದ್ಧ. ಹಾಗಾಗಿ ನಮ್ಮದು ರಾಜಕೀಯ ರಾಜತಂತ್ರ, ನಮ್ಮದು ರಾಜಕೀಯದ ರಾಜತಂತ್ರ. ಇವತ್ತೇನು ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರಲ್ಲ, ಅವರು ಕಾಂಗ್ರೆಸ್ಸಿನ ಚಿಹ್ನೆಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಅಧ್ಯಕ್ಷರು. ನೀವು BJPಯವರೇ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಕುಂದಿರಿಸಿದ್ದೀರ, ನೀವು BJPಯವರೇ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಿಗೆ ಕುಂದಿರಿಸಿದ್ದೀರ. ಇದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಇಲ್ಲಿ ಕೂತ್ಕೊಂಡು, ಬೆಂಗಳೂರಿನಲ್ಲಿ ಆಗಲಿ ಬೇರೆ ಬೇರೆ ಕಡೆ ಆಗಲಿ, ನಾವು ಕೂತ್ಕೊಂಡು ಸುಮ್ಮನೆ ಆಗಿದ್ದೀವಿ ಅಂಥೇಳಿ ತಿಳ್ಕೊಳಕ್ಕೆ ಹೋಗಬೇಡಿ. ನಮ್ಮದು ಯಾವಾಗಲೂ ರಾಜಕೀಯದಲ್ಲಿ ರಾಜತಂತ್ರವನ್ನು ನಾವು ಮಾಡುತ್ತೇವೆ. ಏನು ರಾಜತಂತ್ರ ಅಂತ ಹೇಳಿದ್ರೆ,
ನಮ್ಮ ಕಡೆಯಿಂದ ಹೋಗಿರ್ತಕ್ಕಂಥ 9 ಜನ, ಆ ಜನಗಳಿಗೆ ನನ್ನ ಸಂಪರ್ಕದಲ್ಲಿ ನಾನು ಅವರನ್ನು ಇಟ್ಕೊಂಡಿಲ್ಲ. ಆದರೆ ನಾನು ಕಾಲಕ್ಕೆ ಈಗಿರ್ತಕ್ಕಂಥ ನಮ್ಮ ಹತ್ರ 6-7 ಜನ ಏನೋ ನಗರಸಭೆ ಸದಸ್ಯರಿದ್ದಾರೆ, ಅವರಿಗೆ ಕಾಲಕ್ಕೆ ಏನಪ್ಪ ಅಂತ ಹೇಳಿದ್ರೆ ಸಲಹೆಗಳು, ತಂತ್ರಗಳನ್ನು ಅವರಿಗೆ ಕೊಡ್ತಾ ಇದ್ದೆ. ಯಾರು ಸ್ಪರ್ಧೆ ಮಾಡ್ತಕ್ಕಂಥ ಯಾರು ಆಕಾಂಕ್ಷಿಗಳಾಗಿದ್ದರು, ಈಗ ಒರಿಜಿನಲ್ ಕಾಂಗ್ರೆಸ್ನಲ್ಲಿ ನಮ್ಮ ಕಾಸಿಂ ಸಾಬ್ ಗದ್ವಾಲಿಗೆ, ನಮ್ಮ ಮುದ್ದಾಬಳ್ಳಿ ಕಾಸಿಂ ಅವರಿಗೆ ನಾನು ಹೇಳ್ತಿದ್ದೆ, ಇಲ್ಲಿಂದೇನು ಹೋಗಿದ್ದಾರೆ ಜನ, ಅವ್ರಿಗೆ ಸಂಪರ್ಕದಲ್ಲಿ ನೀವು ಇಟ್ಕೊಳ್ಳಿ ಅವರಿಗೆ ಸಂಪರ್ಕದಲ್ಲಿ, ನಾನಲ್ಲ. ನಿಮ್ಮ ಸಂಪರ್ಕದಲ್ಲಿ ಅವ್ರು ಬಂದರೆ ಅವ್ರಿಗೆ ತಗೊಂಡು ನೀವು ರಚನೆ ಮಾಡಿ ಅಂಥೇಳಿ ತಿಳಿಸಿದ್ದೀನಿ. ಅವರು ಕಾಸಿಂ ಸಾಬ್ ಗದ್ವಾಲ್ ಮತ್ತು ನಮ್ಮ ಮುದ್ದಾಬಳ್ಳಿ ಕಾಸಿಂ ಅವ್ರ ಸಂಪರ್ಕದಲ್ಲಿ ಇದ್ದರು. ಅವರು ನಿರಂತರವಾಗಿ 9 ಜನ ಇದ್ದರು. ಕಾಂಗ್ರೆಸ್ಸಿನ ಚಿಹ್ನೆ ಮೇಲೆ ಆಯ್ಕೆಯಾಗಿರ್ತಕ್ಕಂಥವ್ರಿಗೆ ಅಧಿಕಾರ ಕೊಟ್ಟಿದ್ದಿಲ್ಲ ಅಂದರೆ ಅಧ್ಯಕ್ಷ ಪದವಿ ಆಗಲಿ ಉಪಾಧ್ಯಕ್ಷ ಪದವಿ ಆಗಲಿ ಅವರು ವಾಪಸ್ ಕಾಸಿಂ ಸಾಬ್ ಗದ್ವಾಲ್ ಅವರಿಗೇನೆ ಮತ ಹಾಕ್ತಕ್ಕಂಥ ಒಂದು ಮಾತುಕತೆ ಆಗಿತ್ತು. ಈಗ ಮೌಲಾ ಸಾಬ್ ಮತ್ತು ಪಾರ್ವತಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಏನಾಗಿದ್ದಾರಲ್ಲ, ಅವರು ಕಾಂಗ್ರೆಸ್ನವರು. ಮುನ್ಸಿಪಾಲ್ಟಿ ನಗರಸಭೆಯಲ್ಲಿ ಕಮಲ ಅರಳಿಲ್ಲ. ಇವತ್ತಿಗೂ ಕಾಂಗ್ರೆಸ್ಸು ಅಧಿಕಾರ ಇವತ್ತು ನಗರಸಭೆಯಲ್ಲಿ ನಡೀತಾ ಇದೆ. ನಗರಸಭೆಯಲ್ಲಿ ಕುಂದಿರಿಸಿದರ BJPಯವರು, ನೀವೇ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಕುಂದಿರಿಸಿರಲ್ಲ, ಅದು ಕಾಂಗ್ರೆಸ್ಸಿನ ನಗರಸಭೆ ಆಡಳಿತ ಆಗಿದೆ. ಮಾಧ್ಯಮದವರೇ ತಿಳ್ಕೊಳ್ಳಿ. ನೀವು BJP ಪಕ್ಷದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಅಂತೇಳಿ ಬಿಗುತ್ತಿರಬಹುದು ಮಾಧ್ಯಮದವರು, ಗಂಗಾವತಿ ಮಾಧ್ಯಮದವರು ಪಾಪ, ಯಾಕಂದ್ರೆ ನೀವೆಲ್ಲ BJPಯವರು. ಹೀಗಾಗಿ ನಿಮ್ಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು, ಅಕಸ್ಮಾತ್ ಅದು ಅಲ್ಲಿ BJP ಅಧ್ಯಕ್ಷ, BJP ಪಕ್ಷದಿಂದ ಗೆದ್ದು ಬಂದಿರತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಕೂತಿದ್ರೆ ಅದು BJP ಪಕ್ಷದ ಅಧಿಕಾರ ಆಗ್ತಿತ್ತು ಅನ್ನಿಸ್ತಿದ್ರು. ಇಲ್ಲಿ ನಮ್ಮ ಹತ್ರ ಹೋಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಟಿಕೆಟ್ ಮೇಲೆ, ಬಿಫಾಮಿನ ಮೇಲೆ, ಮತ್ತು ಜನ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಹಿಂದೆ ಕೌನ್ಸಿಲರ್ ಎಲೆಕ್ಷನ್ನಲ್ಲಿ ಜನ BJPಗೆ ಆಶೀರ್ವಾದ ಮಾಡಲಿಲ್ಲ. ಮೊದಲ ಸ್ಥಾನ ಜನ ಕಾಂಗ್ರೆಸ್ಸಿಗೆ ಇಕ್ಬಾಲ್ ಅನ್ಸಾರಿ ಬೆಂಬಲಿತ ಸದಸ್ಯರಿಗೆ ಕೊಟ್ಟಿದ್ದಾರೆ, 17 ಜನಗಳಿಗೆ. ಅದರಲ್ಲಿ 9 ಜನಗಳಿಗೆ ರೆಡ್ಡಿ ತನ್ನ MLA ಎಲೆಕ್ಷನ್ಗೋಸ್ಕರ ದುಡ್ಡಿನ ಆಸೆ ತೋರಿಸಿ ದುಡ್ಡು ಕೊಟ್ಟು ಅವರಿಗೆ ಇಲ್ಲಿಂದ ಎಳ್ಕೊಂಡೇನಪ್ಪ ಅಂದರೆ ಅವ್ರು ಹೋಗಿದ್ದಾರೆ. MLA ಚುನಾವಣೆ ಆಗಿದೆ. ಈಗ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಏನು ಚುನಾವಣೆ ಇದೆ, ಈ ಚುನಾವಣೆಯಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ನಗರಸಭೆ ಸದಸ್ಯರು ಕಾಂಗ್ರೆಸ್ನವರು ಅವ್ರು ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆ ಬಂದಾಗ ನಗರಸಭೆದು ಅವರು BJP ಪಕ್ಷದ ಟಿಕೆಟಿನ ಮೇಲೆ ನಿಂತು ಗೆದ್ದು ಬಂದ ನಂತರ ಆವಾಗ ಅವರಿಗೆ ಕುಂದಿಸಿದ್ರೆ ಅದು BJPಯ ಆಡಳಿತ ನಗರಸಭೆಯಲ್ಲಿ ಅದಕ್ಕೆ ಕಾನೂನಾತ್ಮಕವಾಗಿ. ಆದರೆ ಇವತ್ತಿನ ವ್ಯವಸ್ಥೆ ಇದೆಲ್ಲ, ಇದು ಹೀಗಾಗುತ್ತದೆ ಅಂಥೇಳಿ ನಮಗೆ ಗೊತ್ತು. ಇದು ಹೀಗಾಗುತ್ತೆ ಅಂಥೇಳಿ ನಮಗೆ ಗೊತ್ತು. ಹೀಗಾಗಿದ್ದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿಯಲ್ಲಿ ಸಹಿತ ನಾವು ಮಾಡೋರೇನಪ್ಪ ಅಂದರೆ ಇದ್ದಿದ್ದೀವಿ. ಈಗಿದು ಸರಳವಾಗಿ ಆಗ್ಬಿಟ್ಟಿದೆ. ನಾವು ಮಾಡೋ ಬದಲಾಗಿ BJPಯವರೇ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಲ್ಲಿ ಕುಂದಿರಿಸಿದ್ದಾರೆ. ಹಾಗಾಗಿ ಮಾಧ್ಯಮದವರೇ ತಿಳ್ಕೊಳ್ಳಿ, ಇದು ನಗರಸಭೆಯಲ್ಲಿ ಕಮಲ ಅರಳಿಲ್ಲ.
ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿರತಕ್ಕಂಥ ಮತ್ತು ಕಾಂಗ್ರೆಸ್ಸಿಗೆ ಜನ ಆಶೀರ್ವಾದ ಮಾಡಿರ್ತಕ್ಕಂಥ ನಗರಸಭೆ ಸದಸ್ಯರು ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ. ಇದು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅರ್ಥ ಮಾಡಿಕೊಡಿ. ಜನಗಳಿಗೆ ಮಾಧ್ಯಮದವರು ನಿಮ್ಮ ಪೇಪರ್ ಮುಖಾಂತರ ಕಾಂಗ್ರೆಸ್ಸಿಗೆ ಮುಖಭಂಗ, ಅವರಿಗೆ ಮುಖಭಂಗ ಅಂಥೇಳಿ ಬರೋಕ್ಕಿಂತ ಮುಂಚೆ ನೀವು ಸ್ವಲ್ಪ ನಿಮ್ಮ ಬರವಣಿಗೆ ನೋಡ್ಕೊಂಡು ಬರಿಬೇಕು. ಇಲ್ಲ ಅಂದರೆ ನಿಮಗೆ ಕನ್ನಡ ಬರೋಲ್ಲ ಅಂಥೇಳಿ ನಾವು ತಿಳ್ಕೊಬೇಕಾಗುತ್ತದೆ. ಮಾಧ್ಯಮದವರೇ, ಏನು ನಡೆದಿದೆ, ಏನು ವಾಸ್ತವಾಂಶ ಇದೆ ಅದನ್ನು ಬರೆದು ಜನಗಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. MLA ಚುನಾವಣೆಯಲ್ಲಿ 9 ಜನ ಹೋಗಿದ್ದಾರೆ, ದುಡ್ಡಿಗೆ ಹೋಗಿದ್ದಾರೆ, ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಹೋಗ್ತಾರೆ, ಕರೆದ್ರೆ ಬರ್ತಾರೆ, ಹೋದ್ರೆ ಹೋಗ್ತಾರೆ, ಬಿಟ್ಟಿದ್ದೀವಿ ಅವ್ರನ್ನ. ನಾವೇನು ಕರೆದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇಟ್ಕೊಂಡಿಲ್ಲ. ಅವ್ರು ಬಿಟ್ಟೆ MLA ಎಲೆಕ್ಷನ್ ಮಾಡಿದ್ದೀವಿ. ನಾವು ಸೋತರೂ ಚಿಂತಿಲ್ಲ. ಆದರೆ ಈ ಮಾರ್ಗದಲ್ಲಿ ಹೋಗೋರಿಗೆ ವಾಪಸ್ ಕರೆಸಿ ನಾವು ಸಂಧಾನ ಮಾಡಿಕೊಳ್ಳೋರು ನಾವು ಅಲ್ಲ. ಆದರೆ ಸಂವಿಧಾನಾತ್ಮಕವಾಗಿ ನಾವು ಯೋಚನೆ ಮಾಡಿ ನೋಡಿದರೆ ಇವತ್ತು ಗಂಗಾವತಿ ನಗರದಲ್ಲಿ ನಗರಸಭೆಯಲ್ಲಿ ಅಧಿಕಾರದಲ್ಲಿ ಕೂತಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಗೆದ್ದು ಬಂದಿರತಕ್ಕಂಥವರು. ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಆಡಳಿತ ನಗರಸಭೆಯಲ್ಲಿ ಇದೆ ಅಂಥೇಳಿ ನಿಮಗೆ ನಮ್ಮ ಗಂಗಾವತಿಯ ಗೌರವಾನ್ವಿತ ಮತದಾರ ಬಾಂಧವರಿಗೆ, ಕಾಂಗ್ರೆಸ್ ಪಕ್ಷದ ನನ್ನ ಮುಖಂಡರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು.